ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ದು ಇಶ್ಯೂದು ಇದೆ ಲಾಸ್ಟ್ ವೀಕ್ ಸ್ಕೂಲು. ಜಸ್ಟ್ ಈ ಫ್ರೈಡೇ ಆದರೆ ಲಾಸ್ಟು ಮುಗೀತು. ಸೊ ಫ್ರೈಡೇ ಸ್ಕೂಲ್ ಮುಗಿದ್ಮೇಲೆ ಆ್ಯಂಡ್ ಏಪ್ರಿಲ್ 4ಗೆ ಪೇರೆಂಟ್ಸ್ ಮೀಟಿಂಗ್ ಇದೆ. ನಾನು ಅಷ್ಟೋ ತನಕ ಇರಲ್ಲ. ಏಪ್ರಿಲ್ 14 ಅಷ್ಟೊತ್ತಿಗೆ ಊರಿಗೆ ಹೋಗ್ಬಿಡ್ತೀನಿ. ಅಲ್ಲೇ ಮಗನ ಬಿಟ್ಟು ಬರೋಣ ಅಂದ್ಕೊಂಡಿದ್ದೀನಿ. ಪೇರೆಂಟ್ಸ್ ಮೀಟಿಂಗ್ ನಾನು ಒಬ್ಬಳೇ ಅಟೆಂಡ್ ಮಾಡ್ತೀನಿ. ಆ್ಯಂಡ್ ನನ್ನ ಚಿಕ್ಕ ಮಗನ ಸ್ಕೂಲ್ ಅಡ್ಮಿಷನ್ ಇತ್ತು. ಇವಾಗ ಅವ್ನಿಗೆ ಇಡ್ಲಿ ಮಾಡಿ ಹಾಕಿದ್ದೆ ಬಾಕ್ಸಿಗೆ. ಇಬ್ಬರಿಗೂ ತಿನ್ನಿಸ್ದೆ. ಇವಾಗ ಸ್ನಾನ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡಿ ನನ್ನ ಚಿಕ್ಕ ಮಗನ ಸ್ಕೂಲ್ ಅಡ್ಮಿಷನ್ ಮಾಡ್ಸೋಕ್ಕೆ ಹೋಗಬೇಕು. ಸುತ್ತ ಬಿತ್ತೈತಾ ಕೈ ಮುಗಿದ್ದೇವ್ರಿಗೆ ಅಲ್ಲಿ ತುಳಸಿ ಅಲ್ಲ ಇಟ್ಬಿಡು. ಇಡ್ಲಾ ನಾನು ಇಡ್ಲಾ? ಒತ್ತು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಗುಡ್. ಇಡ್ಲಿ ಬೇಕಾ ದೋಸೆ ಬೇಕಾ? ಪರೋಟ ಚಟ್ನಿ ಅಷ್ಟು ತಿಂತೀಯಾ? ನವೀನ ತುಂಬಿಡಪ್ಪಿ ನೀರು. ಹೌದಾ, ಇಡ್ಲಿ ಕೊಡ್ತೀನಿ ನೋಡಿ. ಇಲ್ಲೆಲ್ಲ ಹಾಲು ಚೆಲ್ಲಿಟ. ಯಾರು ಹಾಲು ಚೆಲ್ಲಿದ್ದು? ಮೊಸರಾದ್ರೆ ಚೆಲ್ಬಿಡೋದಾ? ಅದನ್ನೇ ಕುಡಿಬೇಕು, ಏನಾಗಲ್ಲ. ಕುಡಿದ್ರೆ ಅದನ್ನೇ ಹಾಕೋತಾ ಇದೀಯಾ? ಅಡುಗೆ ಮಾಡ್ತೀನಾ? ಮಾಡು ಅಡುಗೆ. ಬಿಡ, ಅಲ್ಲಿ ಫ್ರಿಜ್ಜಲ್ಲಿ ಏನೂ ತೆಗಿಬಿಡ. ಆಯ್ತು, ಇಡ್ಲಿ ಹಾಕ್ಕೊಡ್ತೀನಿ. ಆಫ್ ಮಾಡಿದ್ದೀನಿ. ಇಡ್ಲಿ ಚಟ್ನಿ ಹಾಕ್ಕೊಡ್ತೀನಿ. ಚಿಂಟು ಹೂ ತುಂಬ ಫ್ರಿಜ್ಜಲ್ಲಿ. ಪೂಜೆ ಮಾಡೋಣ. ಹೂ ತುಂಬ. ಮಾರ್ನಿಂಗ್ ಟಿಫನ್ ಮಾಡಿ ಎಲ್ಲ ಮಾಡಿ ಇವಾಗ ಜಸ್ಟ್ ಸ್ಕೂಲ್ಗೆ ಎಂಟ್ರಿ ಆಗ್ತಾಯಿದ್ದೀವಿ. ನನ್ನ ಚಿಕ್ಕ ಮಗನ ಸ್ಕೂಲು ದಿಶು ಸ್ಕೂಲ್ಗೆ ಆಗ್ತಾಯಿಲ್ಲ, ಅಂದರೆ DPS ಬೆಂಗಳೂರು ಅಷ್ಟಿಗೆ ಆಗ್ತಾಯಿಲ್ಲ. ಇಲ್ಲೇ ನಮ್ಮ ಮನೆ ಹತ್ರ ಇರೋ ಸತ್ಯಸಾಯಿ ಮಾಡರ್ನ್ ಪಬ್ಲಿಕ್ ಸ್ಕೂಲ್ ಅಂತ ಇದೆ. ಸೊ ಇಲ್ಲೇ ಅಡ್ಮಿಷನ್ ಮಾಡೋಣ ಅಂತ ಮೊನ್ನೆ ಬಂದು ಎನ್ಕ್ವೈರಿ ಎಲ್ಲ ಮಾಡ್ಕೊಂಡು ಹೋಗಿದ್ವಿ. ಚೆನ್ನಾಗಿದೆ ಸ್ಕೂಲು, ಹೊಸ್ದಾಗಿದೆ. ಸ್ಟಾರ್ಟಿಂಗಲ್ಲಿ ಅಂದ್ರಳ್ಳಿ ಮೇನ್ ರೋಡಲ್ಲಿದ್ದು, ಇವಾಗ ಸ್ವಲ್ಪ ಒಳಗಡೆ ರೋಡಲ್ಲಿದೆ ಅಷ್ಟೇ. ಮನೆ ಹತ್ರನೇ ಸ್ವಲ್ಪ ನೋಡೋಣ, ಒಂದು ಸ್ಕೂಲ್ ಡಿಫ್ರೆನ್ಸ್ ಇರಲಿ ಅಂತ ಈ ಕಡೆ ಹಾಕ್ತಾಯಿದ್ವಿ. ಆ್ಯಕ್ಚುಲಿ DPSಗೆ ಹಾಕೋ ಪ್ಲ್ಯಾನ್ ಇತ್ತು. ಅಲ್ಲಿ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಹಾಕಿದ್ವಿ. ತುಂಬ ಫೀಸ್ ಜಾಸ್ತಿ ಆಯಿತು. ಫಸ್ಟು ನರ್ಸರಿಗೆ 2.5 ಲಕ್ಷ ಆಗುತ್ತೆ. ಅದಕ್ಕೆ ಬೇಡ, ಇದೊಂದು ವರ್ಷ ಸ್ವಲ್ಪ ಕಂಪ್ನಿನೂ ಲಾಸ್ ಇತ್ತು ಹಸ್ಬೆಂಡ್ದು. ಅದಕ್ಕೆ ನಾನೇ ಬೇಡ, ಮನೆ ಹತ್ರ ಇರೋ ಸ್ಕೂಲ್ಗೆ ಹಾಕೋಣ ಅಂತ ಹೇಳಿ ಇಲ್ಲೇ ನೋಡಿದ್ವಿ. ಇದು ಜಸ್ಟ್ ನಮಗೆ ವಾಕಬಲ್ಲು ಆಗುತ್ತೆ. ಜಸ್ಟ್ ಮೈನ್ ರೋಡ್ ದಾಟಿದರೆ ಸ್ಕೂಲ್ ಬಂದುಬಿಡುತ್ತೆ. ಆ್ಯಂಡ್ ಇವ್ರದ್ದು ರೂಲ್ಸು ಫಸ್ಟ್ ಇಯರ್ ಯಾರೇ ಇರಲಿ ಅಡ್ಮಿಷನ್ ಮಾಡಿಸಿದೆ ಫಸ್ಟ್ ಇಯರು ಬಸ್ ಫ್ರೀ ಅಂತ ಕೊಟ್ಟಿದ್ದಾರೆ. ನೋಡ್ತೀವಿ ನಾವು. ಬಸ್ಸಿಗೇನು ಹಾಕಲ್ಲ, ಹತ್ರನೇ ಇದೆ. ಜಸ್ಟ್ 500 ಮೀಟ್ರ್ ಆಗುತ್ತೆ. ಅಷ್ಟು ಆಗೋಲ್ಲ, ಹತ್ರನೇ ಇದೆ. ನಾವೇ ಪಿಕಪ್ಪು ಡ್ರಾಪು ಮಾಡ್ಬೋದು. ಹಂಗಾಗಿ ಈಗ ಜಸ್ಟ್ ಸ್ಕೂಲ್ಗೆ ಎಂಟ್ರಿ ಆದ್ವಿ. ಇವರಿಬ್ಬರು ಆಟ ಆಡ್ತಾಯಿದ್ರು. ಇದು ಪಾರ್ಕ್ ಇಷ್ಟೇ, ಈ ಥರ ಅಷ್ಟೇ ಇರೋದಿಲ್ಲ ಪಾರ್ಕು. ನನ್ನ ಮಗನಿಗೆ ಸ್ಕೂಲ್ ಇಷ್ಟ ಆಗಿದೆ, ಬಟ್ ಪಾರ್ಕ್ ಇಷ್ಟ ಆಗಿಲ್ಲ. ನನ್ನ ಸ್ಕೂಲ್ ಥರನೇ ಬೇಕು ಗಾರ್ಡನ್ ಅಂತ ಇದ್ದ, ಬಟ್ ಅಲ್ಲಿ ರೆಡಿಮೇಡ್ ತಂದಿಟ್ಟಿದ್ರು. ಇಲ್ಲಿ ಈ ಥರ ಇತ್ತು. ಚೆನ್ನಾಗಿದೆ ಇಲ್ಲಿ ಸ್ಕೂಲು. ನರ್ಸರಿ ಟು 10th ತನಕ ಇದೆ. ಫೀಸ್ ಸ್ಟ್ರಕ್ಚರ್ ಅಂತೂ ಕೇಳಿದರೆ ತುಂಬಾ ಶಾಕ್ ಆಗ್ತೀರ. ಜಸ್ಟ್ 40,000 ಇನ್ಕ್ಲೂಡಿಂಗು ಬುಕ್ಸು, ಬ್ಯಾಗ್ಸು ಆ್ಯಂಡ್ ಯೂನಿಫಾರ್ಮ್ ಎಲ್ಲನೂ ಸೇರಿ 40,000 ಅಂತೆ. ನನಗೆ ಶಾಕ್ ಆಯಿತು. ನಮ್ಮದು ಇಶ್ಯೂ ಸ್ಕೂಲಲ್ಲಿ ಬರೀ ಬಸ್ದೇ 40,000 ಇದೆ. ಆ್ಯಂಡ್ ಫೀಸು 1,20,000 ಟೋಟಲ್ 2,50,000 ಬರುತ್ತೆ. ಆ್ಯಂಡ್ ಬುಕ್ಸು, ಯೂನಿಫಾರ್ಮ್ಸ್ ಅದೆಲ್ಲನೂ ಸಪ್ರೇಟು. ಬರೀ ಫೀಸೇ 2.5 ಲಕ್ಷ ನಮ್ಮ ದಿಶಾಂತ್ ಸ್ಕೂಲಲ್ಲಿ. ಅದಕ್ಕೆ ಇದೊಂದು ವರ್ಷ ಇಲ್ಲಿ ನೋಡೋಣ. ಚೆನ್ನಾಗಿದ್ದರೆ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಇಲ್ಲೇ ಕಂಟಿನ್ಯೂ ಮಾಡ್ತೀವಿ ಎಜುಕೇಷನ್ ವೈಸು. ಚೆನ್ನಾಗಿಲ್ಲ ಅಂದರೆ DPSಗೆ ಹಾಕ್ತೀವಿ ನೆಕ್ಸ್ಟ್ ಇಯರು. ಬಂದಮೇಲೆ ಸ್ವಲ್ಪ ಹೊತ್ತು ಊಟ ಮಾಡಿ ಮಲಗಿದ್ವಿ. ಊಟ ಯಾಕೋ ಬೇಜಾರಾಯಿತು. ಪಾನಿಪುರಿ ತಿನ್ನೋಣ ಅಂದರು ಯಜಮಾನ್ರು. ಹಾಗಾಗಿ ಪಾನಿಪುರಿ ತಿನ್ನೋಣ ಅಂತ ಕರ್ಕೊಂಬಂದಿದ್ದೀವಿ. ನಾವು ಮಸಾಲೆ ಪುರಿ ತಿಂದ್ವಿ. ಇವ್ರು 3 ಜನ ಪಾನಿಪುರಿ ತಿಂತಾರೆ. ಮನೆಗೆ ಹೋದ್ಮೇಲೆ ಸ್ವಲ್ಪ ಪಾತ್ರೆ ಇದೆ ತಿಕ್ಕಬೇಕು. ರೈಸು ಸಾಂಬಾರು ಮಾಡಿದ್ದೆ ಮಧ್ಯಾಹ್ನ. ರಾತ್ರಿ ಯಾರೂ ಊಟನೇ ಮಾಡಲಿಲ್ಲ, ಎಲ್ಲ ಪಾನಿಪುರಿ ತಿನ್ಕೊಂಡು ಸುಮ್ಮನಾಗ್ಬಿಡ್ವಿ. ಹೊಟ್ಟೆ ತುಂಬ ಪಾನಿಪುರಿನೇ ತಿಂದು ಬಂದಿದ್ವಿ. ನೈಟ್ ಏನೂ ಊಟ ಮಾಡಲಿಲ್ಲ. ಇನ್ನೂ ಸಾಂಬಾರೆಲ್ಲ ಇದೆ, ನಾಳೆಗಾಗುತ್ತೆ. ದೋಸೆ ನೆನೆ ಹಾಕಿದ್ದ ಅಕ್ಕಿ ರುಬ್ಬಿ ಇವಾಗ ಪಾತ್ರೆ ತಿಕ್ತಾ ಇದ್ದೀನಿ. ಮಕ್ಕಳಂತೂ ಆಟ ಆಡ್ತಾಯಿದ್ದಾರೆ. ನಮ್ಮ ಅಕ್ಕನ ಮಗ ಇರೋದಕ್ಕೆ ಚೆನ್ನಾಗಿ ಆಟ ಆಡಿಸ್ತಾ ಇದ್ದಾನೆ.
ನೆಕ್ಸ್ಟು ಅವ್ನು ಹೋದ್ಮೇಲೆ ನನಗಂತೂ ತುಂಬ ಇದಾಗುತ್ತೆ, ಮಕ್ಕಳು ನೋಡ್ಕೊಳ್ಳೋದೇ ಒಂದು ದೊಡ್ಡ ಕೆಲಸ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ದಿನ ನನ್ನ ದೊಡ್ಡ ಮಗನ ಅಕ್ಕನ ಊರಲ್ಲಿ ಬಿಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟು ದಿನ ಇರ್ತಾನೋ ಇಲ್ವೋ ಗೊತ್ತಿಲ್ಲ. ಬಿಟ್ಟಂತೂ ಬರ್ತೀನಿ, ಅಳಕ್ಕೆ ಸ್ಟಾರ್ಟ್ ಮಾಡಿದರೆ ಹೋಗಿ ಕರ್ಕೊಂಬರ್ತೀನಿ. ಬಿಕಾಸ್ ನಾನು ಸ್ಯಾರಿ ಬಿಸ್ನೆಸ್ ಮಾಡೋದ್ರಿಂದ ಅದರದ್ದು ಸ್ವಲ್ಪ ಕೆಲಸ ಇರುತ್ತೆ. ಈ ಮಕ್ಕಳ ಕೆಲಸ, ಮನೆ ಕೆಲಸ ತುಂಬಾ ಹೆವಿ ಆಗಿಬಿಡುತ್ತೆ, ಮಾಡೋಕ್ಕೆ ಆಗ್ತಾಯಿಲ್ಲ. ಏನಿಲ್ಲ ಅಂದರೂ ದಿನಕ್ಕೆ 20-30 ಆರ್ಡರ್ ಬರುತ್ತೆ ಮೀಶೋದಲ್ಲಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ. ಎಲ್ಲನೂ ಪ್ಯಾಕ್ ಮಾಡೋದು, ಎಲ್ಲನೂ ಮಾಡ್ಕೊಳ್ಳೋದು. ಆ್ಯಂಡ್ 2 ಯೂಟ್ಯೂಬ್ ಚಾನಲ್ ಮಾಡ್ತೀನಿ, ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿದೆ. ಸೊ ಹಾಗಾಗಿ ಜಾಸ್ತಿ ವೀಡಿಯೋಸ್ ಹಾಕೋಕ್ಕಾಗ್ತಾಯಿಲ್ಲ. ಜಸ್ಟ್ ಆ ವಿಡಿಯೋ ಅಲ್ಲಿಗೆ ಕ್ಲೋಸ್ ಮಾಡಿದೆ. ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಹೇಳಬೇಕಿತ್ತು. ಮತ್ತು ಅನುಶ್ರೀ ಸ್ಯಾರಿನ ರೀಸ್ಟಾಕ್ ಮಾಡಿಸಿದ್ದೀನಿ. ಯಾರಿಗೆಲ್ಲ ಬೇಕು ನಾನು ಇನ್ಸ್ಟಾ ಐ ಡಿಲಿ ನಂಬರ್ ಹಾಕಿರ್ತೀನಿ. ಸೊ ನಂಬರ್ಗೆ ಮೆಸೇಜ್ ಮಾಡಿ. ತುಂಬ ಚೆನ್ನಾಗಿದೆ, ಫ್ಯಾನ್ಸಿಲಿದೆ ಸ್ಯಾರಿ, ಜಾಸ್ತಿ ಇದೆ, ರನ್ ಆಗ್ತಾಯಿದೆ. ಜಸ್ಟ್ 500ಗೆ ವಿತ್ ಫ್ರೀ ಶಿಪ್ಪಿಂಗ್ ಕೊಡ್ತಾಯಿದ್ದೀನಿ. ಗ್ರೀನು ಮತ್ತು ಆರೆಂಜಲ್ಲಿ ಅಷ್ಟೇ ತರಿಸಿದ್ದೀನಿ. ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಎಲ್ಲ ಕಲರಲ್ಲೂ ಹಾಕ್ಸೋಣ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಬೇಕು ಬೇಗ ವಾಟ್ಸಪ್ಗೆ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಮೀಶೋ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ಮೀಶೋ ಬಗ್ಗೆ, ಮೀಶೋದಲ್ಲಿ ಹೇಗೆ ವರ್ಕ್ ಮಾಡೋದು, ಹೇಗೆ ಕ್ಯಾಟ್ಲಾಗ್ ಅಪ್ಲೋಡ್ ಮಾಡೋದು, ಹೇಗೆ ಕ್ರಿಯೇಟ್ ಮಾಡೋದು, ಪ್ರತಿಯೊಂದೂ ನಾನು DS ಕಲೆಕ್ಷನ್ ಯೂಟ್ಯೂಬ್ ಚಾನಲಲ್ಲಿ ಕಂಪ್ಲೀಟಾಗಿ ಅಪ್ಲೋಡ್ ಮಾಡಿರ್ತೀನಿ. ಬೇಕು ಅಂದರೆ ನೋಡಿ, ನೀವು ನಂತರ ಮೀಶೋ ಸೆಲ್ಲರಾಗಿ ವರ್ಕ್ ಮಾಡ್ಬೋದು.